ಸರ್, ಆ್ಯಕ್ಚುಲಿ ನಾನು ಯಾವಾಗಲೂ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಅಂತ ಕೇಳ್ಕೊತಿದ್ದೆ. ಬಟ್ ಇವತ್ತು ನೀವು ಹೇಳಿದ ಮೇಲೆ ತುಂಬ ಸರಳವಾಗಿ ಅರ್ಥ ಆಯಿತು. ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ಧ್ಯಾನ ಮಾಡೋರಿಗೆ ಕೋಪ ಬರುತ್ತಾರೆ, ಅದು ತಪ್ಪಾ ಸರಿನಾ ಅಂತ? ಕೋಪ ಬರಬಾರ್ದಾ ಅಂತ? ಕೋಪ ಬರಬೇಕು. ಅಲ್ಲ, ನೀನೇನು ಧ್ಯಾನ ಮಾಡ್ತಿದೀಯಾ, ಕೋಪ ಮಾಡ್ಕೋತೀಯಾ ಅಂತಾರಲ್ಲ ಮನೇಲೆಲ್ಲರೂ, ಅದಕ್ಕೆ ಕೇಳಿದೆ. ಸೊ ತುಂಬ ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಧ್ಯಾನ ಮಾಡೋರು ತುಂಬ ಶಾಂತವಾಗಿರ್ತಾರೆ ಅಂತ. ಸೊ ಧ್ಯಾನಿ ಲಕ್ಷಣ ಏನಂದರೆ, ನನಗೊಂದು ಇಫ್ ಯು ಅಂಡರ್ಸ್ಟ್ಯಾಂಡ್, ಇದು ಅರ್ಥ ಇದ್ದರೆ ನಿನಗೆ ಎನ್ಲೈಟ್ಮೆಂಟ್ ಅಂತ ಏನೋ ಗೊತ್ತಾಗತ್ತೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ಹೌದಾ? ಅರಿಷಡ್ ವರ್ಗಾಸ್. ತಮೋ, ರಜೋ, ಸಾತ್ವಿಕ, ಹೌದಾ? ನಿರ್ಗುಣ ಅಂದರೆ ಅದು ಒಂದು ಸಪರೇಟ್ ಗುಣ ಏನೂ ಇಲ್ಲ. ಓಕೆ, ಇಫ್ ಯು ಸಿ ಸನ್ಲೈಟ್ ಟ್ರಾನ್ಸ್ಪರೆಂಟ್ ಆಗಿದೆಯಾ, ಎಲ್ಲ ಕಲರ್ಸ್ ಕಾಣಿಸ್ತಾ ಇರುತ್ತಾ? ನೀವು ಒಂದು ಸನ್ರೈಸ್ ನೋಡಿದ್ರೆ, ನಾನು ನೀನು ನೋಡ್ಬೇಕಂದ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕಲ್ವ? ಅವಾಗ ತಾನೇ ನಾನು ನಿನ್ಗೆ ನೋಡೋಕ್ಕಾಗತ್ತೆ. ಆದರೆ ಸನ್ನಲ್ಲಿ 7 ಕಲರ್ಸ್ ಇದೆ ಅಲ್ವಾ? ಇದೆ ಅಲ್ವಾ? ಇದೆ ಸರ್. ಯಾಕೆ ಕಾಣಿಸ್ತಾ ಇಲ್ಲ? ಡೌಟ್ ಅರ್ಥ ಆಯ್ತಾ? ವಿಬ್ಜಿಆರ್ ನೋಡಿದಿರಾ? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಅದು ಯಾವಾಗಲೂ ಇರಬೇಕಲ್ವಾ? ಯಾಕೆ ಕಾಣಿಸ್ತಾ ಇಲ್ಲ? ಅಂದರೆ ಆಲ್ ಕಲರ್ಸ್ ಆರ್ ದೇರ್ ಇನ್ ಬ್ಯಾಲೆನ್ಸ್. ವೆನ್ ಇಟ್ ಬ್ಯಾಲೆನ್ಸ್ಡ್ ಇಟ್ ವಿಲ್ ಡಿಸಪಿಯರ್ಸ್. ಬ್ಯಾಲೆನ್ಸ್ ಆದಾಗ ದಟ್ ಈಸ್ ಕಾಲ್ಡ್ ಡಿವೈನಿಟಿ. ಅದನ್ನು ನಾವು ದೈವತ್ವ ಅಂತ ಹೇಳ್ತೀವಿ. ತಮೋ, ರಜೋ, ಸಾತ್ವಿಕ ಗುಣ ಬ್ಯಾಲೆನ್ಸ್ ಅಲ್ಲಿದ್ರೆ ಅದು ನಿರ್ಗುಣ ಆಗತ್ತೆ. ಕಾಮ, ಕ್ರೋಧ, ಲೋಭ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಅದು ಡಿವಿನಿಟಿ ಆಗತ್ತೆ, ದೈವತ್ವ ಆಗತ್ತೆ. ನನಗೆ ಒಂದೇ ಹೆಚ್ಚಾಗಿದ್ರೆ, ಇಲ್ಲಿ ಸನ್ರೈಸಲ್ಲಿ ಬರೀ ಕೆಂಪು ಮಾತ್ರ ಹೆಚ್ಚಾಗಿದ್ರೆ ಎಲ್ಲ ಕಡೆ ರೆಡ್ ಕಲರೇ ಕಾಣಿಸುತ್ತೆ ಅಲ್ವಾ? ಎಲ್ಲ ಬ್ಯಾಲೆನ್ಸ್ ಅಲ್ಲಿದ್ದಾವೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಅರಿಷಡ್ ವರ್ಗಗಳು ಜಯಿಸಬೇಕು ಅಂದರೆ ಬ್ಯಾಲೆನ್ಸ್ ಅಲ್ಲಿ ಇರಬೇಕು ಅಂತ. ಅದು ಡಿವಿನಿಟಿ. ನೀವು ಇಷ್ಟು ದಿನ ಧ್ಯಾನ ಮಾಡ್ತೀವಿ, ಯಾಕೆ ಕೋಪ ಬರುತ್ತೆ? ಕೋಪ ಬರುತ್ತೆ, ಐ ವಾಂಟ್ ಕ್ಯಾರಿ. ನಿನ್ನ ಮೇಲೆ ಕೋಪ ಬರುತ್ತೆ, ಇನ್ನೊಂದು ನಿಮಿಷ ಆದಮೇಲೆ ಐ ವಿಲ್ ಸರ್ವ್ ಯು ಫುಡ್. ಏನು ನೀನು? ಒಂದು ಎನ್ಲೈಟೆಡ್ ಮಾಸ್ಟರ್ಸ್ ಹೇಳ್ತಾನೆ, వాడికి నేను శత్రువేమో కానీ నాకు వాడు శత్రువు కాదు. బికాస్ ఐ వోంట్ ఫీల్ యూ యాజ్ ఎ ఎనిమీ. యూ ಮೈಟ್, ಯು ಕ್ಯಾನ್. ನಿನಗೆ ನಾನು ಶತ್ರು ಥರ ನೋಡ್ಬೋದು ನೀವು ನಿಮ್ಮ ದೃಷ್ಟಿಯಿಂದ, ಬಟ್ ಐ ವೋಂಟ್ ಟೇಕ್ ಯು ಆ್ಯಸ್ ಎ ಎನಿಮಿ. ನಿನಗೆ ನನಗೆ ಜಗಳ ಆಯಿತು, ಕೋಪ ಬಂದಿದೆ, ಬಟ್ ಐ ವೋಂಟ್ ಕ್ಯಾರಿ. ಅದು ಅವಾಗ ಏನಾಗುತ್ತೆ? ಸಬ್ಕಾನ್ಷಿಯಸ್ಗೆ ಹೋಗಲ್ಲ, ಅದು ಕರ್ಮ ಆಗಲ್ಲ. ದಟ್ ಈಸ್ ಕಾಲ್ಡ್ ಸ್ಥಿತ ಪ್ರಜ್ಞಾ ಸ್ಟೇಟ್. ಕೋಪ ಬರುತ್ತೆ, ಅಧಮ, ಉತ್ತಮ, ಪುರುಷೋತ್ತಮ. ಅಧಮರವ್ರಿಗೆ ಒಂದು ಸಿಚುವೇಶನ್ ಬಂದಾದ್ಮೇಲೆ ಫೋನ್ ಮಾಡಿ, ಇವರು ಈ ಥರ ಹೇಳಿದ್ದಾರೆ, ಇವ್ರನ್ನ ಮಗನೇ ಅವ್ರಿಗೆ ಕಾಲ್ ಮಾಡ್ತೀವಿ, ಈ ಗಲೀಜ್ನ ಮಗನ ಈ ಥರ ಹೇಳಿದ್ದಾರೆ, ಟುಮಾರೋ, ಡೇ ಆಫ್ಟರ್ ಟುಮಾರೋ, 1 ವೀಕು, ಅದೇನಾಗುತ್ತೆ? ಸಬ್ಕಾನ್ಷಿಯಸ್ ಕರ್ಮ ಆಗುತ್ತೆ. ಉತ್ತಮ, ಶಬ್ಬ, ಓಕೆ, ಲೀವ್. ಪುರುಷೋತ್ತಮ, ಪಾಪ ಅದು ಸಿಚುವೇಶನ್ ತಪ್ಪಪ್ಪ, ಅದು ಅವ್ರ ತಪ್ಪಲ್ಲ, ಸಿಚುವೇಶನ್ ಆ ಟೈಮ್ಗೆ ಅವ್ರಿಗೆ ಆ ಥರ ಕಾಣಿಸಿದ್ದೀನಿ ಅಷ್ಟೇ, ಬಿಡಿ. ಡಿಫ್ರೆನ್ಷಿಯೇಷನ್. ಕೋಪ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಸೊ ಮಾರ್ನಿಂಗ್ 1 hour, ಮಾರ್ನಿಂಗ್ ಫಸ್ಟ್ ಅವರ್. ಸೊ ಉಷಸ್ಸು ಅಂತ ಹೇಳ್ತೀವಿ, ಗೊತ್ತಾ? ಉಷಸ್ ಅಂದರೆ ಫಸ್ಟ್ 2 hours ಆಫ್ ಸನ್ರೈಸ್, ಸೂರ್ಯನಿಂದ
ಒಂದು ಬ್ಯೂಟಿಫುಲ್ ಪ್ರಾಣ ರೇಸ್ ಅಂತ ರಿಲೀಸು ಆಗಿ ಆ ಉಷಸ್ಸು ಈ ಟ್ರೀಸು ಈ ಪ್ಲಾಂಟ್ಸ್ ಏನು ಮಾಡುತ್ತೆ, ಔಷಧಿ ಅಂತ ಹೇಳ್ತೀವಿ. ಇಟ್ ವಿಲ್ ಅಬ್ಸರ್ವ್ ಆ ಉಷಸ್ಸು ಅಂತ ಅದು ಬಿದ್ದಿಲ್ಲ ಅಂದರೆ ಆ ಟ್ರೀ ಮೇಲೆ ಫ್ಲವರಿಂಗ್ ಆಗಲ್ಲ, ಏನೂ ಆಗಲ್ಲ. ದಟ್ ಈಸ್ ಕಾಲ್ಡ್ ಉಷಾ. ಉಷಾ ಕಿರಣ. ಉಷಾ ಅಂದರೆ ಅವರು ಇವರಲ್ಲ, ಉಷಾ ಕಿರಣ. ಸೊ ಫಸ್ಟ್ 1 hour, ಸನ್ಸೆಟ್ಗೆ ಮುಂಚೆ 1 hour ಆದಮೇಲೆ ಏನಾಗುತ್ತೆ, ಅಲ್ಟ್ರಾವೈಲೆಟ್ ರೇಸ್ ಜನರೇಟ್ ಆಗುತ್ತೆ, ಅದು ಡೇಂಜರ್. ಸೊ ಒನ್ಸ್ ಯು ಆರ್ ಎಕ್ಸ್ಪರ್ಟ್ ಯು ಕ್ಯಾನ್ ಸಿ 12 hours, 13 hours ಆಲ್ಸೋ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ ಇಟ್ ವಿಲ್ ಡಿಕ್ಯಾಲ್ಸಿಫೈ ಯುವರ್ ಥರ್ಡ್ ಐ. ಪೀನಿಯಲ್ ಗ್ಲ್ಯಾಂಡ್ ಡಿಕ್ಯಾಲ್ಸಿಫೈ ಆಗುತ್ತೆ. ಮೈಂಡ್ ಕ್ಲಾಗ್ ಅಂತ ಇರುತ್ತಲ್ವ, ಯಾವಾಗಲೂ ಮೆಟಬಾಲಿಸಮ್. ಎಷ್ಟು ಮಲ್ಕೊಂಡಿದ್ರೇನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಹೌದಾ? ಯಾರಿಗನ ಇದೆಯಾ ಆ ಥರ? 8 hours 9 hours ಮಲ್ಕೊಂಡಿದ್ರೇನು ಆ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ. ಅದು ಮೆಟಬಾಲಿಸಮ್ ಡಿಸಾರ್ಡ್, ಅದೂ ಹೋಗುತ್ತೆ. ಯು ಕ್ಯಾನ್ ಆ್ಯಡ್ ಇದು ಅಡಿಟಿವ್ಸ್. ಅದು ಗ್ರೂಪ್ ಮೆಡಿಟೇಷನಲ್ಲಿ ಒಂದೊಂದು ಸಾರಿ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಡ್ತೀನಿ ಸರ್, 1 ನಿಮಿಷ 2 ನಿಮಿಷ, ಆಮೇಲೆ ಮತ್ತೆ ಎಚ್ಚರ ಆಗುತ್ತೆ. ಅದು ಏನಕ್ಕೆ ಹಂಗಾಗುತ್ತೆ? ಯಾವಾಗಲಾದ್ರೂ ಒಂದೊಂದು ಸಾರಿ ಇವತ್ತು ಸ್ವಲ್ಪ ಹಂಗಾಯಿತು. ಅನ್ಕಾನ್ಷಿಯಸ್? ನೀವು ಅನ್ಕಾನ್ಷಿಯಸ್ ಆಗಿದೆಯಾ ಅಂತ ಗೊತ್ತಾಗ್ತಾ ಇದೆಯಾ? ಎಲ್ಲರಿಗೂ ನನಗೆ ಗೊತ್ತಿರಲ್ಲ, ಎಲ್ಲರೂ ಸುತ್ತ ನಿಂತಿರ್ತಾರೆ, ಅಲ್ಲಿ ಎಚ್ಚರ ಆಗುತ್ತೆ ಆಮೇಲೆ. ಹೌದಾ? ಸ್ಟ್ರೇಂಜ್. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅನ್ಕಾನ್ಷಿಯಸ್ ಅಂದ್ರೆ ಏನು? ಜ್ಞಾನ ಇರಲ್ಲ, ಅರಿವು. ಪ್ರಜ್ಞೆ ಅಂದ್ರೆ ಅರಿವು ಇರಲ್ಲ. ವಾಟ್ ಈಸ್ ಸಮಾಧಿ? ಸಿ, ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್. ಕೆಲವರಿಗೆ ನಾನು ಮಲ್ಕೊಂಡಿದ್ದೀನ, ಇಲ್ಲ ಅದು ಧ್ಯಾನನ, ಅನುಭವ ಬಂದರೆ ಒಳ್ಳೆ ಧ್ಯಾನ, ವೈಬ್ರೇಷನ್, ಥರ್ಡ್ ಐ, ಆಸ್ಟ್ರಲ್ ಟ್ರಾವೆಲ್, ಆ ಮಾಸ್ಟರ್ ಕಾಣಿಸಿದಾರೆ, ಅವ್ರನ್ನೇ ನೋಡಿದ್ದೀನಿ, ಅವ್ರು ಅಯ್ಯೋ ರಾಮ. ವೆಯ್ಟ್. ಸೊ ಒರಿಜಿನಲ್ ಮೆಡಿಟೇಷನ್ ಈಸ್ ಒರಿಜಿನಲ್ ಮೆಡಿಟೇಷನ್. ಮೆಡಿಟೇಷನ್ ಅನ್ನೋದು ಪ್ರಯಾಣ, ಯಾನ, ಜರ್ನಿ. ಅಲ್ಲಿ ಥರ್ಡ್ ಐ ಆಕ್ಟಿವೇಶನ್ ಆಗುತ್ತೆ, ಆಸ್ಟ್ರಲ್ ಟ್ರಾವೆಲ್, ಇದೆಲ್ಲ ಓಕೆ, ಜಸ್ಟ್ ಫೈನ್. ನೆಕ್ಸ್ಟ್ ಸ್ಟೇಟ್ ಇದೆ ಸಮಾಧಿ. ಇದೆಲ್ಲ ಧಾರಣ. ಸಮಾಧಿ ಅಂದರೆ ನನ್ನ ನೋಡಕ್ಕೆ ಏನೂ ಇಲ್ಲ. ಇಫ್ ಐ ಕಾಂಟ್ ಸಿ ದಿಸ್ ಬಾಟಿಲ್, ಈ ಬಾಟಿಲ್ ಇಲ್ಲ ಅಂದರೆ ನೋಡೋರು ಯಾಕೆ? ಇಫ್ ಟಿ ವಿ ಇಸ್ ನಾಟ್ ದೇರ್, ಟಿ ವಿ ನೋಡೋರು ಇರ್ತಾರ? ಇಫ್ ಆಬ್ಜೆಕ್ಟ್ ಈಸ್ ನಾಟ್ ದೇರ್, ಸಬ್ಜೆಕ್ಟ್ ವಿಲ್ ಡಿಸಪಿಯರ್. ನೋಡಕ್ಕೆ ಏನೂ ಇಲ್ಲ ಅಂದರೆ ನೋಡೋರು ಯಾಕೆ? ಇಬ್ರು ಇಲ್ಲ ಅಂದರೆ ಏನೂ ಇರಲ್ಲ. ದಟ್ ಈಸ್ ಕಾಲ್ಡ್ ಸಮಾಧಿ. ಸೀನ್, ಸಿಯರ್, ದಟ್ ಈಸ್ ಒರಿಜಿನಲ್ ಮೆಡಿಟೇಷನ್. ಆ್ಯಕ್ಚುಲಿ ಮೀಲಾರೇಪ ಗಂಪೋಚಿ ಒಂದು ಕ್ವಶನ್ ಹಾಕ್ತಾರೆ, ಏನಂದರೆ ಇಷ್ಟು ವರ್ಷ ನೀವು ಯಾವ ಥರ ಮಾಡಿದರೆ ಇಷ್ಟು ಅಂದರೆ, ನನಗೆ ಫಸ್ಟ್ ಮಾತ್ರ ಗೊತ್ತಾಯಿತು ಇದು ಅನುಭವ, ಆಕಾಶಗಮನನೂ ಮಾಡಿದ್ದೀನಿ, ಬಟ್ ಆದಮೇಲೆ ನಾನು ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂತ. ಸೊ ಅದು ಧ್ಯಾನನ ಯಾವ ಥರ ಚೆಕ್ ಮಾಡಿಸ್ಕೋಬೋದು ಅಂದರೆ, ನಾನು ಇದೀನಿ ಅಂತ ಗೊತ್ತಾಗುತ್ತೆ ಎಚ್ಚರಿಕೆ ಆದಮೇಲೆ. ಅದು ಸ್ಲೀಪ್ ಅಲ್ಲ, ಫುಲ್ ಫ್ರೆಶ್ ಆಗಿರುತ್ತೆ ಬ್ರೈನು. ಯಾರನ್ನ ಕೌಂಟ್ 2 ಅಂತ ಹೇಳಿದರೆ ಸಾಕು, 1 2 ಎದ್ದೊಳ್ಳಿ ಅಂತ ಹೇಳಿದರೆ ತಕ್ಕಂತ ಬರುತ್ತೆ. ದಟ್ ಈಸ್ ಸಮಾಧಿ. ಪ್ರಶ್ನೆ, ಮಂಡಿ ನೋವು ಸುಮಾರು ಜನ ಡಾಕ್ಟರ್ಗೆಲ್ಲ ತೋರಿಸಿದ್ದೀನಿ, ನೋವು ಕಮ್ಮಿ ಆಗಿಲ್ಲ, ಹಳ್ಳಿಯಿಂದ ಬಂದಿರೋದು. 2 ಮಂಡಿಗಳು ಸಿಕ್ಕಾಬಿಟ್ಟೆ. ಧ್ಯಾನ ಮಾಡ್ತಾ ಇದ್ರ ಏನು ಸರ್? ಮೆಡಿಟೇಷನ್? ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಟ್ಯಾಬ್ಲೆಟ್ ತಗೋತಾ ಇದ್ದೀನಿ, ತಗೊಂಡ್ರೆ ಕಮ್ಮಿ ಆಗುತ್ತೆ. ಧ್ಯಾನ ಮಾಡ್ತಾ ಇದ್ರ ಅಂದ್ರೆ ಟ್ಯಾಬ್ಲೆಟ್ ತಗೋತೀವಿ? ಯಾವ ಮಾಡ್ತಾ ಇಲ್ಲ. 41 days ಮೈಂಡ್ಗೆ ಹೇಳಿ, ಒಂದು ಟ್ರಯಲ್ ಕೊಡ್ತೀನಿ, ಡಿಸಿಪ್ಲಿನ್ ಆಗಿ. ಎಷ್ಟು ಜನಕ್ಕೆ ವಾಸಿ ಆಯಿತು? ಅವ್ರು ಅಲ್ಲಿ ತಿರ್ಕೊಡಿ, ಈ ಥರ ನೋಡಿ, ಅವ್ರು ನೋಡಿ ಎಷ್ಟು ಜನಕ್ಕೆ ವಾಸಿ ಆಯಿತು ತುಂಬ ಕಾಯಿಲೆಗಳು. ಎನಿಬಡಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದವರು ಇದು ಇಲ್ಲಿ ಬನ್ನಿ. ಹಳ್ಳಿಯಿಂದ ಬಂದಿರೋದು ಇವತ್ತೇ ಮೊದಲು, ಹಳ್ಳಿಯಿಂದ ಬಂದು ಅದಕ್ಕೆ ಕೇಳ ಅಂತ ಬಂದ. ಯಾವ ಥರ ಮಾಡ್ಬೇಕು ಗೊತ್ತಾಯ್ತಾ? ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ನಾನು ಪಾಪ 1/2 hour ಈ ಕಡೆ ನೋಡ್ತಾ ಇದ್ದೀನಿ, ಅವರಲ್ಲೇ ವೆಯ್ಟ್ ಮಾಡಿ ಐ ಆಮ್ ಅಬ್ಸರ್ವಿಂಗ್ ಯು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಿನಗೆ ಖಂಡಿತ ವಾಸಿ ಆಗುತ್ತೆ. 41 days ಏನು ಮಾಡಿದೆ, ಈಕ್ವಲ್ ಟು ಸ್ಲೀಪ್ ಅಷ್ಟೇ, ನೋ ಕಾನ್ಸಂಟ್ರೇಷನ್, ನಥಿಂಗ್. ಧ್ಯಾನ ಅನ್ನೋದು ಮಲ್ಕೊಂಡೋ ಥರ ಈಸಿ, ಬಟ್ ರಿಲ್ಯಾಕ್ಸ್ ಆಗಿರಬೇಕು, ಕಣ್ಣು ಮುಚ್ಕೋಬೇಕು, ಆಲೋಚನೆಗಳು ಬರ್ತಾ ಇರ್ತವೆ, ಲೆಟ್ ಇಟ್ ಗೋ,
ಬ್ರೀತ್ನ ಅಬ್ಸರ್ವ್ ಮಾಡ್ತಾ ಇರಿ. ಬ್ರೀತ್ ಅದಕ್ಕದೇ ಕಮ್ಮಿ ಆಗುತ್ತೆ. ಅನುಭವಗಳು ಅಂತ ಬರುತ್ತೆ. ಬಾಡಿ ವೆಯ್ಟ್ ಆಗೋದು, ಲೈಟ್ ಆಗೋದು, ಕಲರ್ಸ್ ಕಾಣಿಸೋದು, ಸುತ್ತೋದು, ಈ ಥರ ಆಗುತ್ತೆ. ಅಂದರೆ ವಾಸಿ ಆಗ್ತಾ ಇದೆ ಅಂತ. ಎಲ್ಲಿ ಈ ಕಾಯಿಲೆಗಳಿರುತ್ತೋ ಅಲ್ಲಿ ತುಂಬ ಹೆಚ್ಚಾಗಿ ಪೇಯ್ನ್ ಇರುತ್ತೆ. ನಾಡಿಗಳೆಲ್ಲ ಶುದ್ಧಿ ಆಗುತ್ತೆ, ಪ್ರಾಣ ಹೆಚ್ಚಾಗಿ. ಎಷ್ಟು ಏಜ್ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಯು ಆರ್ ಶಾಕಾಹಾರಿನ ನೀವು? ಪ್ಯೂರ್ ವೆಜಿಟೇರಿಯನ್. ಇನ್ನೂ ಅದೃಷ್ಟ. ಜಸ್ಟ್ ಡೂ ಮೆಡಿಟೇಷನ್. ಯಾವ ಥರ ಮಾಡಬೇಕಂದ್ರೆ ಇವರೆಲ್ಲರೂ ಆಲ್ರೆಡಿ ತುಂಬ ಎಕ್ಸ್ಪೀರಿಯನ್ಸ್ ನನ್ಕಂತವರು. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.